ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೇವಯಾನಿಸ್ ಕಿಚನ್. ಇವತ್ತು ಮೆಂತ್ಯ ಸೊಪ್ಪಿಂದ ಆರೋಗ್ಯಕರವಾದ ರುಚಿಕರವಾದ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 3 to 4 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಕಾದ್ಮೇಲೆ ಪಲಾವ್ಗೆ ಆ್ಯಡ್ ಮಾಡೋವಂಥ ಆಲ್ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಒಂದು 2 to 3 ಸೆಕೆಂಡ್ಸ್ ಅದು ಫ್ರೈ ಆಗೋಕ್ಕೆ ಬಿಡಿ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದೆರಡು ಈರುಳ್ಳಿನ ಹಾಕಿ ಅದನ್ನು ಬ್ರೌನಿಷ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಫ್ರೈ ಮಾಡೋ ಟೈಮಲ್ಲೇ 2 ರಿಂದ 3 ಸ್ಪೂನು ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ. ಕಸ್ತೂರಿ ಮೇಥಿ ಹಾಕೋದ್ರಿಂದ ಪಲಾವ್ಗೆ ಬಿರಿಯಾನಿ ಟೇಸ್ಟ್ ಬರುತ್ತೆ. ನೀವು ಬೇಕಾದರೆ ಎಣ್ಣೆಗೆ ಕಸ್ತೂರಿ ಮೇಥಿ ಹಾಕೋಬೋದು ಫಸ್ಟೇನೆ, ಈರುಳ್ಳಿಗಿನ್ನ ಫಸ್ಟೇನೆ. ಬಟ್ ಅದು ಸ್ವಲ್ಪ ಸೀದೋದಂಗೆ ಆಗುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಸೊ ನೀವು ಈರುಳ್ಳಿ ಜೊತೆನೇ ಕಸ್ತೂರಿ ಮೇಥಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ತೊಳೆದು ಹೆಚ್ಚಿಟ್ಕೊಂಡಿರೋವಂಥ ಮೆಂತ್ಯ ಸೊಪ್ಪನ್ನ ಹಾಕಿ ಎಣ್ಣೆ ಎಲ್ಲ ಮೆಂತ್ಯ ಸೊಪ್ಪಿಗೆ ನೀಟಾಗಿ ಕೋಟಿಂಗ್ ಆಗೋ ಥರ ಮಿಕ್ಸ್ ಮಾಡಿ ಅದು ಕಹಿ ವಾಸನೆ ಹೋಗೋ ಕಹಿ ಟೇಸ್ಟ್ ಎಲ್ಲ ಹೋಗೋ ತನಕ ಕಮ್ಮಿ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗೋ ಟೈಮಲ್ಲಿ ನಾವು ಪಲಾವ್ಗೆ ಬೇಕಾಗಿರೋ ಮಸಾಲನ ರುಬ್ಕೊಳ್ಳೋಣ ಬನ್ನಿ. ಒಂದು ಮಿಕ್ಸಿ ಜಾರ್ಗೆ 4 ರಿಂದ 5 ಹಸಿರು ಮೆಣಸಿನ್ಕಾಯಿ, 10 ರಿಂದ 12 ಎಸ್ಲು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು, 2 ರಿಂದ 3 ಸ್ಪೂನು ಕಾಯಿ, 1 ಸ್ಪೂನು ಜೀರಿಗೆ ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ, ಅಷ್ಟರೊಳಗೆ ಮೆಂತ್ಯ ಸೊಪ್ಪೆಲ್ಲ ನೀಟಾಗಿ ಫ್ರೈ ಆಗಿರುತ್ತೆ. ಅದಕ್ಕೆ ಈ ಮಸಾಲಾನ ಆ್ಯಡ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗಿ ಅದು ನೀಟಾಗಿ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡಾದಮೇಲೆ ನಾನು ರಾಜ್ಮಾ ಹಾಕೋತಾ ಇದ್ದೀನಿ, ನೀವು ಬೇಕಾದ್ರೆ ಬಟಾಣಿ ಹಾಕ್ಕೊಳ್ಳಿ. ರಾಜ್ಮಾ ಮತ್ತು ಒಂದು ಕಟ್ ಮಾಡಿರೋ ಆಲೂಗೆಡ್ಡೆನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮತ್ತೆ 1 ನಿಮಿಷ ಆಗೋಷ್ಟು ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇವಾಗ ನಾನು ಟೊಮೊಟೊ ಆ್ಯಡ್ ಮಾಡ್ಕೋತೀನಿ. ಒಂದು ಅಷ್ಟೇ ಹಾಕ್ತಿರೋದು ನಾನು. 1 ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ 1 ಟೊಮೊಟೊನ ಹಾಕಿ ಮತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ನಾನು ಈ ಅಳತೆಗೆ 1.5 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. 1.5 ಗ್ಲಾಸ್ ಆಗುವಷ್ಟು ಈಗ ಅಕ್ಕಿನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಮಸಾಲ ಅಕ್ಕಿಗೆ ಹಿಡಿಬೇಕು, ಅದು ಫುಲ್ಲು ಮಸಾಲ ಜೊತೆ ಮಿಕ್ಸ್ ಆಗೋ ಥರ ಅಕ್ಕಿನ ಮಿಕ್ಸ್ ಮಾಡಿ 1.5 ಲೋಟಕ್ಕೆ ಅಕ್ಕಿ ಅಂದರೆ 3 ರಿಂದ 3.5 ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋಕ್ಕೆ ಬಿಡ್ತೀನಿ. ಅದು ಓಪನ್ನಲ್ಲೇ ಕುದಿಬೇಕು. ಕುದ್ಮೇಲೆ ನಾವು ಕ್ಯಾಪ್ ಹಾಕಬೇಕಾಗತ್ತೆ. ಅದನ್ನು ಕುದಿಯೋಕ್ಕೆ ಬಿಡಿ. ನಾವು ಮುಂಚೆನೇ ಅಕ್ಕಿ ಹಾಕೋದ್ರಿಂದ ಮಸಾಲಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಪಲಾವ್ದು. ಮತ್ತು ಮಸಾಲ ಸಪ್ರೇಟು ಅಕ್ಕಿ ಸಪ್ರೇಟು ಆ ಥರ ಆಗಲ್ಲ. ಕುಕ್ಕರ್ ನಾವು ಓಪನ್ ಮಾಡ್ತೀವಲ್ಲ ಆವಾಗ ಮಸಾಲ ಸಪ್ರೇಟ್ ಅಕ್ಕಿ ಸಪ್ರೇಟ್ ಆಗಲ್ಲ. ಸೊ ಕುದೀತಿದೆ ನೋಡಿ. ಇವಾಗ ಈ ಟೈಮಲ್ಲಿ ಕ್ಯಾಪ್ನ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಳ್ಳಿ. 2 ವಿಷಲ್ ತಗೊಂಡಾದಮೇಲೆ ನೋಡಿ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ವಿಷಲ್ ಇಳ್ದಿದೆ, ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಇದು ಮಸಾಲ ಸಪ್ರೇಟು ಅನ್ನ ಸಪ್ರೇಟ್ ಆಗಿಲ್ಲ, ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ನೀವೇ ನೋಡ್ತಾ ಇದ್ದೀರಲ್ವ. ಈ ಥರ ಬರಬೇಕು ಅಂದರೆ ನಾವು ಮಸಾಲ ಜೊತೆನೇ ಅಕ್ಕಿನ ಆ್ಯಡ್ ಮಾಡಬೇಕು. ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳಿ. ಹೆಲ್ದಿಯಾಗಿರೋ ಮೆಂತ್ಯ ಸೊಪ್ಪಿನ ಬಾತ್ ರೆಡಿ. ಥ್ಯಾಂಕ್ ಯು ಸೋ ಮಚ್.